ಕಾವು ಔಟ್ಫಿಟ್ ನೋಡ್ರಿ, ಏನೋ ರೆಡಿ ಆಗೋಳೆ ಸ್ವಲ್ಪ ಚೆನ್ನಾಗಿ, ವಾಕೆಲ್ಲ ಮಾಡ್ತಾವಳೆ. ಆಹಾ. ಈಗ ಕವಿತಾ ಇವರು ಅಬ್ರಾಡ್ ಆಗ್ಬಿಟ್ಟವ್ರೆ, ಯಾವುದು ಆಸ್ಟ್ರೇಲಿಯಿಂದ ಬಂದ್ಬಿಟ್ಟವ್ರೆ. ಇವನು ನರಸಿಂಹ ಉಗ್ರ ನರಸಿಂಹ. ಅಬ್ಬಾ, ಇವ್ರು ಯಾರೋ ಗೊತ್ತಿಲ್ಲ ನನಗೆ, ಗೊತ್ತೇ ಆಗ್ತಿಲ್ಲ ನನಗೆ ಇವ್ರದ್ದು. ಇವ್ರ ಏಜು ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಆಗಿತ್ತು. ಒಂದ್ಸತಿ ನೀವು ಕಮೆಂಟ್ ಮಾಡಿರಿ ಇವ್ರ ಏಜ್ನ. ಇವರೆಲ್ಲರೂ ಹಿಂಗೆ ನಾನು ತೋರಿಸಿಲ್ಲ, ನಾನು ತೋರಿಸ್ತೀನಿ. ಇಟ್ಕೊಂಡಿರ್ತೀನಿ. ಯಾವ ಡ್ರೆಸ್ ಚೆನ್ನಾಗಿತ್ತು ಕಮೆಂಟ್ ಮಾಡಿ ಗೈಸ್. ಇವಾಗ ಆ್ಯಕ್ಚುಲಿ ಫಸ್ಟ್ ಡೇನಲ್ಲಿ ನಾವು ರೆಡಿ ಆಗಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಕ್ಯಾಬ್ ಹತ್ರ. ಸೊ ಕ್ಯಾಬವನು ಇವಾಗ ಬರ್ತಾನೆ ಪಿಕ್ ಮಾಡಿಕೊಂಡು ನಮ್ಮನ್ನು. ಅವನು ಹೇಳಿದಾನೆ ಹಿಡಿಂಬ ಟೆಂಪಲ್ಲು, ಟಿಬೇಟಿಯನ್ ಮಾನಸ್ಟ್ರಿ ಮತ್ತು ಹಾಗೆ ಮಾಲ್ ರೋಡಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಸೊ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗಿ ಅಂತ. ಮತ್ತು ಐ ಡೋಂಟ್ ನೋ, ಸೊ ಫುಲ್ ಡೇ ಓಲ್ ಜೊತೆ ನಮ್ಮ ಜೊತೆ ಇರ್ತಾರೆ ಹೇಗಂತ ಗೊತ್ತಿಲ್ಲ. ಸೊ ನಾವು ಹೀಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಿಡಿಂಬ ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಓಕೆ. ಸಕ್ಕತ್ತಾಗಿದೆ ಚಳಿ, ಗೊತ್ತಾ, ಒಂಥರ ಖುಷಿ ಆಗುತ್ತೆ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿದ್ರು ಚಳಿ ತುಂಬ ಇರುತ್ತೆ, ನಾವು 4 ಲೇಯರ್ ಹಾಕೋತೀವಿ ಅಂತ. ಎಸ್ ಇರುತ್ತೆ, 4 ಲೇಯರ್ ಹಾಕ್ಕೊಂಡಿಲ್ಲ, ಬಟ್ 2 ಲೇಯರ್ 3 ಲೇಯರ್ ಹಾಕ್ಕೊಂಡಿದ್ದೀವಿ. ಸೊ ಥರ್ಮಲ್ ವೇರ್ ಕೂಡ ವೇರ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಇಸ್ ಗುಡ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಜೊತೆನಲ್ಲೇ ಸಿಕ್ಕಿರೋದು. ಹಾಯ್ ಮಾಡು, ಹಾಯ್. ನಮ್ಮ ಹೋಟೆಲಲ್ಲೇ ಇದ್ದಿದ್ದು. ಸೊ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದೆ ಹೋಟೆಲಲ್ಲಿ. ಇಷ್ಟು ಗಾಯ್ಸ್. ಸೊ ಹೋಗಿ ನೆಕ್ಸ್ಟು ಹಿಡಿಂಬ ದೇವಿ ಟೆಂಪಲ್ ಹತ್ರ ಸಿಗ್ತೀವಿ. ಅಲ್ಲಿ ಹೋಗ್ತಾ ಇದ್ದೀವಿ, ಜಾರ್ತಾ ಆಯ್ತು ಸ್ಲಿಪ್ಪರಿ ಅಂತ ಹೇಳಿದ್ನಲ್ಲ. ಸೊ ನೀವು ಯಾವುದೇ ಶಿವ ಕೊಂಡ್ರೂ ಜಾರ್ತಾ ಇದೆ. ಹುಷಾರು ಗಾಯ್ಸ್. ನಾನು ಆ್ಯಕ್ಚುಲಿ ಕಾರ್ಸ್ ಎಲ್ಲ ಜಾರುತ್ತೆ ಅಂತ ಹೇಳ್ತಿರೋ ಅವಾಗೆಲ್ಲ ನಂಬ್ತಿರ್ಲಿಲ್ಲ. ಇವಾಗ ಇದು ನೋಡಿದ್ಮೇಲೆ ನಮ್ಮ ಕಾಲೇಜ್ ಜಾರ್ತಿರೋದ್ರಿಂದ ಕಾರ್ ಡೆಫಿನೆಟ್ ಆಗಿ ಸ್ಲಿಪ್ ಆಗೇ ಆಗುತ್ತೆ. ಹಾಯ್ ಗೈಸ್, ಇವತ್ತು ಡೇ 1 ಆಫ್ ದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅಲ್ಲಿಗೆ ಬಂದೆ ಅಂದರೆ ಹಿಡಿಂಬ ದೇವಿ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೆಂಗಿರುತ್ತೆ ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ ನಾವೆಲ್ಲ ಆಯ್ತು ರೆಡಿಯಾಗಿದ್ದೀವಿ. ಸ್ನೋಫಾಲ್ ಆಗಿಲ್ಲ, ಬಟ್ ಚಳಿ ತಣ್ಣಗೊಂಥರ ಸಕ್ಕತ್ತಾಗಿದೆ ವೆದರ್ ಮಾತ್ರ. ಯು ಲವ್ ಇಟ್ ಡೆಫಿನೆಟ್ಲಿ. ಗೈಸ್ ಇಲ್ಲಿ ಏನು ಗೊತ್ತಾ, ತುಂಬ ದೂರ ಏನೂ ಇಲ್ಲ, ಎಲ್ಲ ಹತ್ರನೇ ಫುಲ್ಲು. ಅದೇ ಒಂದು ಅಡ್ವಾಂಟೇಜ್ ನಮಗೆ. ಓಡಾಡೋಕ್ಕೆ ಜಾಸ್ತಿ ಟ್ರಾವೆಲ್ ಮಾಡಬೇಕು ಅನ್ನೋದೇನಿಲ್ಲ, ಎಲ್ಲ ಇಲ್ಲಿಲ್ಲೇ ಇದ್ದಾವೆ. ಚೆನ್ನಾಗಿದೆ. ಆ್ಯಕ್ಚುಲಿ ಫುಲ್ ಕಾರ್ ಮೇಲಕ್ಕೆ ಬರಲಿಲ್ಲ, ಸ್ವಲ್ಪ ಒಂದು 500 ಮೀಟರ್ಸ್ ನಡ್ಕೊಂಡು ಹೋಗಬೇಕು ಅಂದರೆ ಹಿಡಿಂಬ ಟೆಂಪಲ್ಗೆ. ಅಲ್ಲೇ ನಿಲ್ಲಿಸಿದ್ರು, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೈತಿದ್ರು ಕಾವು ನಿಂಗೆ ಬಂದು ಯಾಕೆ ಮುಡ್ಕೊಂಡು ಹೋಗ್ತೇ ಬರೀ ತಗೊಂಡೋಗಂತ. ಕಾವು ಓಯ್ ಕಾವು 30 ತಗಸ್ಕೋಬೇಕು. झूठ मत बोलो. ಸುಸ್ತಾಗೋಯ್ತು ಅಕ್ಕ. ಕವು ಇದು ಆ್ಯಕ್ಚುಲಿ ಈಸ್ ಹಾಕ್ತಾರೆ ಚಿಕ್ಕದಲ್ಲ. हाँ आएंगे. जॉइंट पेन ऑयल, शिलाजीत ये सब ಸುಸ್ತಿಗೆ ಚಳಿಗೆ ಸುಸ್ತಾಯ್ತಕ್ಕ ಫುಲ್ಲು. ಗೇಮ್ಸ್ ಕೂಡ ಇದೆ ಗೈಸ್, ಕೇಸ್ ಬೇಕಂದ್ರೆ ನಮಗೆ ಗೇಮ್ಸ್ ಹೊತ್ಕೋಬೋದು.
ಇಲ್ಲಿ ಫುಲ್ ಫೋಟೋ ಕೊಡಬೇಕು. ಕ್ಯೂ ಬಂದ್ಬಿಟ್ಟು ತುಂಬಾ ಇದೆ. ಏನು ರಶಿದು ಆ್ಯಕ್ಚುಲಿ ತುಂಬ ಕ್ಯೂ ಇದೆ. ಸೊ ವಿ ಆರ್ ಥಿಂಕಿಂಗ್ ಫೋಟೋಗ್ರಾಫರ್ ಶರತ ಇವಾಗ ಹೋಗಪ್ಪ. ನೋಡಿ ಗೈಸ್ ಹೆಂಗೆ ಮೇಡಮ್ ಕಾಶ್ಮೀರಿ ಕೇಸರಿ देखो ऐसा ಏನು ಮಾಡೋದು ಅಂತಲೇ ಗೊತ್ತಿಲ್ಲ ನಮ್ಗೆ. ಅದು ಚೀಪ್ ಪ್ರೈಸ್ ಇಂಥ ರೈಸ್ ನಾವು ತಗೊಂಡು ಇಂಥ ಹಾಕಿಸ್ಕೊಂತೀವಿ ಡ್ರೆಸ್. ಫುಲ್ ಕ್ಯಾಮ್ರಾ ನೋಡಬೇಡ್ರಿ. ಕ್ಯಾಮ್ರಾ ಏನಕ್ಕೆ ನೋಡ್ತೀರಾ? ವಾವ್ ಕಾಣ್ತಿದ್ಯಾ ಕವು? ಎಷ್ಟು ಜನ ರೀಲ್ಸ್ ಮಾಡ್ಕೋತಿದ್ದಾರೆ. ಇವಳು ಹಿಂಗಾಗವಳೆ. ಅವರಿಬ್ರು ಎಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹುಡೋಗಿದ್ದಾರೆ. ಏನು ಬೇಡ. ಸೊ ಸಂಜೆ ಆಗ್ತಾ ಬಂತು. ಸ್ನೋಫಾಲ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸ್ನೋಫಾಲ್ ಆಗಿಲ್ಲ, ಪ್ರಿಡಿಕ್ಷನ್ ಇದೆ ನಾಳೆಗೆ. ಇವತ್ತು ಹಿಂಗಿದೆ ಇಡಿಂಬಾಡಿವಿ ಟೆಂಪಲ್ ಹತ್ರ. ಸೊ ನಿಮಗೆ ಮೊಲ ಬೇಕೋ ಎಲ್ಲಿ ಬೇಕೋ ಏನು ಬೇಕೋ ಎಲ್ಲನೂ ಮಾಡ್ಕೋಬೋದಾಗತ್ತೆ. ಇಷ್ಟು. ಫೈನಲಿ ಗೈಸ್ ನಾವು ಇಡಂಬ ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಗೊತ್ತಲ್ಲ, ಅಲ್ಲಿಗೆ ಟ್ರೆಡಿಷ್ನಲ್ ವೇರ್ ಆ ಥರ ಹಾಕೊಂಡು ಎಲ್ಲ ನೋಡಿ ಸ್ವಲ್ಪ ಟೈಮ್ ಆಗಿಬಿಡ್ತು ಅಂತ ಹೇಳಿದ್ರು. ಬಟ್ ಏನಿಲ್ಲ, ತೆಗೆಸ್ಕೊಂಡು ಬಂದ್ವಿ. ಚೆನ್ನಾಗಿರೋ ಒಂದ್ಸತಿ ಹಾಕ್ಕೊಡೋದಲ್ವಾ, ಟೈಮ್ ಕೊಡಲೇಬೇಕು ಫೋಟೋಸ್ಗೆ ಅಂದರೆ ತೆಗ್ಸಿದ್ವಿ. ಆ ಥರ ಯಾವ ಥರ ಫೋಟೋಸ್ ಇತ್ತು ಅಂತ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಟೆಂಪಲ್ ಇತ್ತಷ್ಟೇ, ವೆದರ್ ಚೆನ್ನಾಗಿತ್ತು ಮತ್ತೆ ಏನು ಶಾಪಿಂಗ್ ಏನಾದರೂ ಮಾಡಬೇಕು ಅಂದರೆ ಶಾಪಿಂಗ್ದೆಲ್ಲ ಇದೆ ಇಲ್ಲೂ ಕೂಡ. ಇವಾಗ ಶಾಪಿಂಗ್ ಮಾಡಿಲ್ಲ ಮಾಡಿಲ್ಲ ಯಾಕಂತಂದ್ರೆ ಟೈಮ್ ನಾಟ್ ಪರ್ಮಿಟ್ಸ್. ಮಾಲ್ ರೋಡ್ಗೆ ಹೋಗೋಣ ಅಂತ.